ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 37ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 37. ಏವಂ ತದೈವ ಭಗವಾನರವಿಂದನಾಭಃ ಸ್ವಾನಾಂ ವಿಬುಧ್ಯ ಸದತಿಕ್ರಮಮಾರ್ಯ ಹೃದಯಃ ತಸ್ಮಿನ್ ಯಯೌ ಪರಮಹಂಸ ಮಹಾಮುನೀನಾಮನ್ವೇಷಣೀಯ ಚರಣೌ ಚಲಯನ್ ಸಹಶ್ರೀಹಿ. ಅನುವಾದ: ನಾಭಿಯಲ್ಲಿ ತಾವರೆ ಬೆಳೆದುದರಿಂದ ಪದ್ಮನಾಭನೆನಿಸಿದ ಧರ್ಮಿಷ್ಠರಿಗೆ ಆನಂದ ಸ್ವರೂಪನಾದ ಭಗವಂತನು ತನ್ನ ಸೇವಕರಿಂದ ಆ ಮುನಿಗಳಿಗೆ ಅವಮಾನವಾದುದನ್ನು ಆ ಕ್ಷಣದಲ್ಲಿಯೇ ತಿಳಿದುಕೊಂಡನು. ಅವನು ತನ್ನ ಪತ್ನಿಯಾದ ಲಕ್ಷ್ಮಿಯನ್ನು ಕೂಡಿಕೊಂಡು ಪರಮಹಂಸರು ಮತ್ತು ಮಹಾಮುನಿಗಳು ಅರಸುತ್ತಿರುವ ಪಾದಗಳಿಂದಲೇ ನಡೆದುಕೊಂಡು ಆ ಸ್ಥಳಕ್ಕೆ ಹೋದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಮುನಿಗಳಿಂದ ಈಗ ನಮಗೆ ಶಾಪ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡಂತಹ ದ್ವಾರಪಾಲಕರು ಈ ರೀತಿ ಹೇಳ್ತಾರೆ. ಏನು, ಆ ಮುನಿಗಳಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ನಿಮ್ಮಂಥ ಮುನಿಗಳನ್ನ ಗೌರವಿಸೋದ್ರಲ್ಲಿ ನಾವು ಉಪೇಕ್ಷೆ ಮಾಡಿರೋದು ನಿಜಾನೇ, ಅದಕ್ಕೋಸ್ಕರ ನೀವು ನಮಗೆ ದಂಡನೆ ವಿಧಿಸ್ತಾ ಇರೋದು ಕೂಡ ಸೂಕ್ತವಾಗೇ ಇದೆ, ಸರಿಯಾಗೇ ಇದೆ. ಆದರೆ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಏನಪ್ಪ ಅಂತಂದ್ರೆ, ನಮ್ಮ ಪಶ್ಚಾತ್ತಾಪಕ್ಕೋಸ್ಕರ ನೀವು ತೋರಿಸುವಂತಹ ದಯೆಯಿಂದ ನಾವು ಅಧಪತನಗೊಳ್ತಾ ಇರಬೇಕಾದ್ರೆ, ನಾವು ಈಗ ಭೌತಿಕ ಪ್ರಪಂಚಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಯಾವ ಜನ್ಮವನ್ನ ತಗೊಳ್ತೀವೋ ನಾವು ಗೊತ್ತಿಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ನಮಗೆ ಎಂಥ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ಆದರೆ ಭಗವಂತನನ್ನ ಮರೆಯುವಂಥ ಮಾಯೆ ನಮ್ಮ ಮೇಲೆ ಬರದೇ ಇರಲಿ. ನಾವು ಭಗವಂತನನ್ನ ಮರೀದೆ ಹಾಗಿರಬೇಕು, ಅಷ್ಟು ನಮಗೆ ದಯೆ ತೋರಿಸಿ ಅಂತಂದ್ಬಿಟ್ಟು ಅವರನ್ನ ಬೇಡ್ಕೊಳ್ತಾ ಇದ್ರು. ಅದನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾಭಿಯಲ್ಲಿ ತಾವರೆ ಬೆಳೆದಿದ್ರಿಂದ ಈಗ ಭಗವಂತನನ್ನ ಪದ್ಮನಾಭ ಅಂತ ಕರೀತಾರೆ. ಭಗವಂತನನ್ನ ಆ ರೀತಿ ಯಾಕೆ ಕರೀತಾರೆ ಅಂತಂದ್ರೆ, ಆ ಭಗವಂತನ ನಾಭಿಯಲ್ಲಿ ತಾವರೆ ಬೆಳೆಯುತ್ತಲ್ವಾ, ಅದಕ್ಕೋಸ್ಕರ ಪದ್ಮನಾಭ ಅಂತ ಕರೀತಾರೆ. ಧರ್ಮನಿಷ್ಠರಿಗೆ ಆನಂದ ಸ್ವರೂಪನಾಗಿರುವಂಥವನು, ಯಾರು ಧರ್ಮವನ್ನ ಕಾಪಾಡ್ತಾರೋ ಪಾಲನೆ ಮಾಡ್ತಾರೋ ಅಂಥವರಿಗೆ ಆನಂದ ಸ್ವರೂಪನಾಗಿರುವಂಥ ಭಗವಂತ ತನ್ನ ಸೇವಕರಿಂದ ಆ ಮುನಿಗಳಿಗೆ ಅವಮಾನ ಆಗಿದ್ದನ್ನ, ಅಂದ್ರೆ ಏನು, ಭಗವಂತನ ಸೇವಕರೇ ಅವರುನು, ಯಾರು ಆ ದ್ವಾರಪಾಲಕರು, ಅವರಿಂದ ಮುನಿಗಳಿಗೆ ಅವಮಾನ ಆಯಿತು ಅಂತ ತಕ್ಷಣನೇ ಅವನು ತಿಳ್ಕೊಳ್ತಾನೆ. ಅಂದರೆ ಒಂದೇ ಕ್ಷಣದಲ್ಲಿ ಭಗವಂತನಿಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತಂದ್ಬಿಟ್ಟು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಹೇಗೆ ಅಂತಂದರೆ ನೋಡಿ, ಈಗ ಹೇಗೆ ಗೊತ್ತಾಗ್ಬಿಡುತ್ತೆ, ಇಡೀ ಸೃಷ್ಟಿಯಲ್ಲಿ ಯಾರು ಯಾವ ಮೂಲೆಯಲ್ಲಾದರೂ ಇರಲಿ ಏನಾದರೂ ಇರಲಿ, ಅವ್ರಿಗೇನಾದರೂ ಆದರೆ ಭಗವಂತನಿಗೆ ತಕ್ಷಣ ಗೊತ್ತಾಗುತ್ತೆ. ಇದನ್ನು ಕೇಳಿದಾಗ ಹೆಂಗೆ ಗೊತ್ತಾಗುತ್ತೆ ಭಗವಂತನಿಗೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಈಗ ನಮ್ಮದೇ ಎಕ್ಸಾಂಪಲ್ ತೊಗೊಂಡಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಈಗ ನಮ್ಮ ಶರೀರದ ನೆತ್ತಿಯ ಭಾಗದಿಂದ ಹಿಡಿದು ಕಾಲಿನ ಒಂದು ಬೆರಳಿನ ತುದಿವರೆಗೂ, ಆಯ್ತಾ, ಇಷ್ಟು ನಮ್ಮ ಶರೀರದಲ್ಲಿ ಯಾವ ಮೂಲೆಯಲ್ಲಾದರೂ ಒಂದು ಸಣ್ಣ ನೋವಾದರೂ, ಒಂದು ಜೋಮಾದರೂ ಹಿಡಿಲಿ, ಏನಾದರೂ ಕಚ್ಚಲಿ ಅಥವಾ ಏನಾದರೂ ಆಗಲಿ, ನೋವುಗಳಾದಾಗ ತಕ್ಷಣ ನಮಗೆ ಗೊತ್ತಾಗುತ್ತೋ ಇಲ್ವೋ? ನಮ್ಮ ಶರೀರದಲ್ಲಿ ಎಲ್ಲಾದರೂ ಆಗಲಿ ನಮಗೆ ಗೊತ್ತಾಗುತ್ತೆ ತಾನೇ. ಅದೇ ರೀತಿ ಇಡೀ ಸೃಷ್ಟಿನೇ ಭಗವಂತನ ಶರೀರ ಅಂತ ಹೇಳ್ತಾರೆ. ಆ ಶರೀರದಲ್ಲಿ ಒಂದೊಂದು ಅಂಗಾಂಗಗಳು, ನಾವೆಲ್ಲರೂ ಕೂಡ ಅದರಲ್ಲಿರುವಂಥ ಜೀವಿಗಳು. ಅದರಿಂದನೇ ನಮಗೆ ಎಲ್ಲಿ ಏನು ಯಾರೇನು ಮಾಡ್ತದೆ ಎಲ್ಲ ಭಗವಂತನಿಗೆ ಗೊತ್ತಾಗುತ್ತೆ. ಈಗ ಮುನಿಗಳಿಗೆ ನನ್ನ ಸೇವಕರು ಅವಮಾನ ಮಾಡಿದ್ದಾರೆ ಅನ್ನೋದು ಕೂಡ ಕ್ಷಣದಲ್ಲೇ ಗೊತ್ತಾಯಿತು. ಅವನೇನು ಮಾಡ್ದ, ತನ್ನ ಪತ್ನಿಯಾದಂತಹ ಲಕ್ಷ್ಮಿಯನ್ನು ಕರ್ಕೊಂಡು ಪರಮಹಂಸರು ಮತ್ತು ಮಹಾಮುನಿಗಳು ಅರಸುತ್ತಾ ಇರುವಂಥ, ಅಂದರೆ ಪರಮಹಂಸರು ಏನನ್ನ ಇಷ್ಟಪಡ್ತಾರೆ, ಭಗವಂತನ ಪಾದಗಳನ್ನು, ಮಹಾಮುನಿಗಳು ಏನನ್ನು ಹೇಳ್ತಾರೆ ಅಥವಾ ಯಾವುದನ್ನ ಬಯಸ್ತಾರೆ ಹೇಳಿ, ಭಗವಂತನ ಪಾದಗಳನ್ನ. ಅಂತಹ ಪಾದಗಳಿಂದಾನೇ ನಡ್ಕೊಂಡು ಆ ಸ್ಥಳಕ್ಕೆ ಬರ್ತಾನೆ ಭಗವಂತ. ಲಕ್ಷ್ಮಿಯನ್ನು ಕರ್ಕೊಂಡಿದ್ದಾನೆ ಮತ್ತೆ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನನ್ನ ಭಕ್ತರು ಎಂದೂ ನಾಶಗೊಳ್ಳುವುದಿಲ್ಲ ಎಂದು
ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿರುತ್ತಾನೆ. ದ್ವಾರಪಾಲಕರು ಮತ್ತು ಮುನಿಗಳು ಇವರೊಳಗಿನ ಜಗಳವು ಬೇರೆ ತಿರುವನ್ನು ತೆಗೆದುಕೊಳ್ಳುವುದನ್ನು ಭಗವಂತನು ತಿಳಿಯಬಲ್ಲವನಾಗಿದ್ದನು. ಆದುದರಿಂದಲೇ ಅವನು ತನ್ನ ಅರಮನೆಯಿಂದ ಕೂಡಲೇ ಹೊರಗಡೆ ಬಂದನು ಮತ್ತು ತನ್ನ ದ್ವಾರಪಾಲಕರು ನಾಶವಾಗದಿರಲಿ, ಅದೇ ಒಳ್ಳೆಯದೆಂದು ಜಗಳವು ಇನ್ನಷ್ಟು ಉಲ್ಬಣಗೊಳ್ಳದಂತೆ ತಡೆಯುವುದಕ್ಕಾಗಿ ಆ ಸ್ಥಳಕ್ಕೆ ಧಾವಿಸಿದನು. ಅಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಹೇಳಿದಾನೆ, ಏನು, ನನ್ನ ಭಕ್ತರು ಯಾವತ್ತೂ ನಾಶವಾಗೋದಿಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಅವರನ್ನು ಕಾಪಾಡುವಂಥ ಜವಾಬ್ದಾರಿ ನಂದು. ಯಾಕೆ? ಅವರು ಸಂಪೂರ್ಣವಾಗಿ ನನಗೆ ಶರಣಾಗತರಾಗಿದ್ದಾರೆ. ಅವರ ಜವಾಬ್ದಾರಿ, ಅವ್ರು ಸದಾ ನನ್ನನ್ನು ಸ್ಮರಣೆ ಮಾಡ್ತಾ ನನ್ನ ಕೆಲಸದಲ್ಲಿ ತೊಡಗಿರ್ತಾರಲ್ವ, ಅವರ ಜವಾಬ್ದಾರಿಯನ್ನು ನಾನು ಹೊರ್ತೀನಿ. ಅವರು ಸ್ವಲ್ಪ ಮಾಡಿದ್ರೂ ಪರವಾಗಿಲ್ಲ, ಹೆಚ್ಚಾಗಿ ಮಾಡಿದ್ರೂ ಪರವಾಗಿಲ್ಲ, ಸಾಧನೆ ಅಥವಾ ಏನಾದರೂ ಆಗಿರಲಿ, ಸ್ಮರಣೆ, ಅವರನ್ನು ಕಾಪಾಡೋ ಜವಾಬ್ದಾರಿ ನಂದು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಇಲ್ಲಿ ಮುನಿಗಳು ಅವ್ರ ಭಕ್ತರೇನೆ, ದ್ವಾರಪಾಲಕರು ಕೂಡ ಅವನ ಭಕ್ತರೇನೆ ಅಲ್ವಾ. ಈಗ ದ್ವಾರಪಾಲಕರಿಗೆ ಈಗ ತೊಂದರೆ ಬಂದಿದೆ, ಮುನಿಗಳು ಏನೋ ಕೋಪ ಮಾಡಿಕೊಂಡು ಅವ್ರಿಗೇನಾದರೂ ಶಾಪ ಗೀಪ ಕೊಟ್ಬಿಟ್ರೆ, ಅವ್ರ ಜಗಳ ಇನ್ನೂ ಹೆಚ್ಚಾಗ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ತಕ್ಷಣನೇ ತಿಳ್ಕೊಂಡು ಏನು ಮಾಡ್ದ, ಆ ದ್ವಾರಪಾಲಕರು ಮತ್ತು ಮುನಿಗಳು ಇವರಿಬ್ಬರ ಜಗಳ ಇನ್ನೇನೋ ತಿರುವನ್ನ ತಗೊಂಡ್ಬಿಡುತ್ತೆ ಅನ್ನೋದನ್ನ ತಿಳ್ಕೊಂಡು ಭಗವಂತ ಏನು ಮಾಡ್ತಾನೆ, ಅಲ್ಲಿಂದ ಅವನು ತನ್ನ ಅರಮನೆಯಿಂದ ತಕ್ಷಣನೇ ಹೊರಗಡೆ ಬರ್ತಾನೆ. ಅಂದರೆ ಏನು, ತನ್ನ ದ್ವಾರಪಾಲಕರಿಗೆ ಏನೂ ಆಗಬಾರ್ದು, ಅವ್ರ ನಾಶ ಆಗಬಾರ್ದು, ಅವ್ರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಾರಣದಿಂದ. ಯಾಕಂದರೆ ಅವರು ಕೂಡ ಭಗವಂತನ ಭಕ್ತರೇ ಅಲ್ವಾ, ಸದಾ ಭಗವಂತನ ಸೇವೆಯನ್ನು ಮಾಡ್ಕೊಂಡಿರುವಂಥವ್ರು. ಸೊ ಜಗಳ ಇನ್ನಷ್ಟು ದೊಡ್ಡದಾಗದೇ ಇರೋ ರೀತಿ ತಡೆಯೋದಕ್ಕೋಸ್ಕರ ಅವನು ಆ ಸ್ಥಳಕ್ಕೆ ಧಾವಿಸಿ ಬರ್ತಾನೆ. ನೋಡಿ, ತಕ್ಷಣ ಓಡ್ ಬರ್ತಾರೆ, ಅಂದರೆ ಬೇಗ ಬೇಗ ಬರ್ತಾನೆ ಅಂತ. ಎಲ್ಲಿ ಇವರು ಜಗಳ ಇನ್ನೂ ಜಾಸ್ತಿ ಆಗಿ ಇವರೇನೋ ಶಾಪ ಕೊಟ್ಬಿಟ್ಟು ಅವ್ರಿಗೆ ಇನ್ನೇನೋ ತೊಂದರೆ ಆಗೋದು ಬೇಡ, ಅವ್ರು ನನ್ನ ಭಕ್ತರಾಗಿರೋದ್ರಿಂದ ಅವ್ರನ್ನ ಕಾಪಾಡೋ ಜವಾಬ್ದಾರಿ ನಂದು ಅಂತ ಅಂದ್ಬಿಟ್ಟು ಅವನು ಏನು ಮಾಡ್ತಾನೆ, ಲಕ್ಷ್ಮಿಯನ್ನೂ ಕರ್ಕೊಂಡು ಆ ಸನಕಾದಿ ಮುನಿಗಳು ಎಲ್ಲಿದ್ರೋ ಆ ಸ್ಥಳಕ್ಕೆ ಅವನು ಬರ್ತಾನೆ ಅನ್ನೋದು ಇದರ ಅರ್ಥ. ನೋಡಿ, ಭಗವಂತನಿಗೆ ಎಷ್ಟು ಚಿಂತೆ ಇರುತ್ತೆ ನಮ್ಮನ್ನು ಕಾಪಾಡುವಂಥದ್ದು, ಸಲಹೋದು. ಎಲ್ಲರೂ ಎಷ್ಟು ಜನ ಇದ್ದಾರೋ ಎಲ್ಲರನ್ನೂ ಸಲಹುತ್ತಾನೆ, ಎಲ್ಲರ ಪಾಲನೆ ಪೋಷಣೆ ಎಲ್ಲ ಮಾಡ್ತಾನೆ. ಆದರೆ ಭಕ್ತರಿಗೆ ಒಂದು ವಿಶೇಷವಾದಂತಹ ಕಾಳಜಿಯನ್ನು ಕೂಡ ತೋರಿಸ್ತಾನೆ. ಅವ್ರು ಯಾವತ್ತೂ ತಾವಿರುವಂತಹ ಒಂದು ಸ್ಥಿತಿಯಿಂದ ಕೆಳಗಡೆ ಬೀಳದೆ ಇರೋ ಹಾಗೆ ಕಾಪಾಡೋ ಒಂದು ಕೆಲಸವನ್ನು ಕೂಡ ಅವನು ಮಾಡ್ತಾನೆ. ಅದಕ್ಕೆ ಹೇಳೋದು, ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲ ಭಗವಂತನೇ ಮಾಡೋದು. ಈಗ ನೋಡಿ, ದೇವಸ್ಥಾನಕ್ಕೆ ಹೋದಾಗ ಭಗವಂತನಿಗೆ ನಾವೇನು ಕೇಳ್ಕೊಳ್ತೀವಿ, ನನಗೆ ಒಳ್ಳೆಯದನ್ನು ಮಾಡೋ ಶಕ್ತಿ ಕೊಡು, ನಿನ್ನ ಭಕ್ತಿನ ಕೊಡು, ನಿನ್ನ ಪ್ರೀತಿನ ಕೊಡು. ಅವನೇ ಕೊಡಬೇಕು, ಅವ್ನು ಕೊಟ್ಟಾಗಲೇ ನಮಗೆ ಸಿಗೋದು. ನನಗೆ ಜ್ಞಾಪಕ ಶಕ್ತಿ ಕೊಡು, ಅಥವಾ ನನಗಿನ್ನೇನಾದರೂ ಭೌತಿಕದಿದ್ದರೂ ಕೂಡ ಆಧ್ಯಾತ್ಮಿಕದಿದ್ದರೂ ಕೂಡ ಎಲ್ಲ ಭಗವಂತ ಕೊಟ್ರೇನೆ ನಮಗೆ ಸಿಗೋದು. ನಮ್ಮಷ್ಟಕ್ಕೆ ನಮಗೆ ಅದನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನು ಕೊಟ್ಟರೆ ನಮ್ಮ ಹತ್ರ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಈಗ ನಾವು ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ, ಇಲ್ಲ ಅಂತಂದರೆ ನಾವು ಮಾತಾಡೋದಕ್ಕೆ ಹೇಗಾಗುತ್ತೆ, ಕೇಳುವಂಥ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಅದನ್ನು ಅವ್ನು ಕೊಟ್ಟಿಲ್ಲ ಅಂದರೆ ನಮ್ಗೆ ಹೇಗಾಗುತ್ತೆ. ಕೇಳದೇ ಇರೋರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಬುದ್ಧಿನೇ ಇಲ್ಲ, ಕೇಳಬೇಕು ಅನ್ನುವಂಥ ಬುದ್ಧಿ ಇಲ್ಲ. ಆದರೆ ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಅಲ್ವಾ, ಅದು ಭಗವಂತನ ಒಂದು ಕೃಪೆ. ಅದಕ್ಕೋಸ್ಕರ ಎಲ್ಲ ಕೊಡುವಂಥವನು ಅವನೇನೆ, ಎಲ್ಲವನ್ನ ನಡೆಸ್ಕೊಂಡು ಹೋಗುವಂಥವನು ಅವನೇನೆ. ಬರೀ ನಾವು ಅವನಿಗೆ ಶರಣಾಗತಿಯಾಗಿ ಅವನನ್ನು ಧ್ಯಾನಿಸ್ತಾ ಅವನನ್ನೇ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕು. ಅಷ್ಟೇ ಇರೋದು ನಮ್ಮ ಕೆಲಸ. ಅದನ್ನು ಮಾಡೋದಕ್ಕೂ ಗೊತ್ತಿಲ್ಲದೆ ಬೇರೆ ಇನ್ನೇನೇನೋ ಬೇಡದೇ ಇರುವಂಥ ವಿಷಯಗಳಿಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮ ಸಮಯ ಮತ್ತು ನಮ್ಮ ಶಕ್ತಿ ಎಲ್ಲವನ್ನ ಖರ್ಚು ಮಾಡ್ತಾ ಇರ್ತೀವಿ. ಯಾವುದು ಮಾಡಬೇಕೋ ಅದನ್ನು ಮಾಡೋದಿಲ್ಲ, ಯಾವುದು ಮಾಡಬಾರ್ದು ಅದಕ್ಕೆ ನಾವು ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಎಷ್ಟು ನಗು ಬರುತ್ತೆ ಅಥವಾ ಎಷ್ಟು ಹಾಸ್ಯಾಸ್ಪದವಾಗಿರುತ್ತೆ ನಾವು ನಡ್ಕೊಳ್ಳೋ ರೀತಿ ಅಂತಂದರೆ, ಆಮೇಲೆ ಒಂದು ದಿವಸ ನಮ್ಗೆ ಅದು ರಿಯಲೈಸ್ ಆಗುತ್ತೆ, ಅಯ್ಯೋ ನಾನು ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ನಾ, ಏನಕ್ಕೂ ಪ್ರಯೋಜನ ಇಲ್ಲ ಅಲ್ವಾ ನಾನು ಮಾಡಿದ್ದು ಇಷ್ಟು ದಿವಸ ಅಂತ ನಮಗೆ ಅನ್ಸಕ್ಕೆ ಶುರುವಾಗುತ್ತೆ. ಸೊ ಅದರಿಂದನೇ ನಾವು ಆ ರೀತಿ ಆಗೋದು ಬೇಡ. ಈ ರೀತಿಯ ಧರ್ಮಗ್ರಂಥಗಳನ್ನು ಓದಿ ತಿಳ್ಕೊಂಡು ಅದರಲ್ಲಿರುವಂಥ ಕೆಲವೊಂದನ್ನಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.